ನಮಸ್ಕಾರ ವೀಕ್ಷಕರೇ. ಸೀರಿಯಲ್ ಅರ್ಥ್ವೇಕ್ಸ್ ಸುಮಾರು 60 ದಿನದಲ್ಲಿ ಮೇಜರ್ ಆಗಿ ಕಾಣಿಸ್ತಾ ಇರಬಹುದು. 11 ಅರ್ಥ್ವೇಕ್ಗಳಾಗಿದೆ. ಈ ಅರ್ಥ್ವೇಕ್ಗಳು ಸೈಂಟಿಸ್ಟ್ಗೆ ಭಯ ಬೀಳಿಸ್ತಾ ಇದೆ. ಯಾಕೆಂದ್ರೆ ಸೀರಿಯಲ್ ಆಗಿ ಇಷ್ಟೊಂದು ಅರ್ಥ್ವೇಕ್ಗಳು ಒಂದೇ ಸಲ ಆಗ್ತಾ ಇದೆ ಅಂದ್ರೆ ಮೇಜರ್ ಆಗಿ ಭೂಮಿ ಒಳಗಡೆ ಏನೋ ಒಂದು ಬದಲಾವಣೆ ಆಗ್ತಾ ಇದೆ. ಇದು ಬಂದು ಭೂಮಿ ಒಳಗಡೆ ಅಂದ್ರೆ ಸಮುದ್ರದಲ್ಲಿ ಇರುವಂತ ಲಕ್ಷಾಂತರ ಟನ್ ಮೆಟ್ರಿಕ್ ಟನ್ ಗಟ್ಟಲೆ ಇದೆ ಅಂತ ಬಾಂಬ್ಗಳು ಆಕ್ಟಿವೇಟ್ ಆಗುತ್ತಾ, ಆಕ್ಟಿವೇಟ್ ಆದ್ರೆ ಸುನಾಮಿ ಬರುತ್ತಾ, ಎಷ್ಟು ಮಟ್ಟಕ್ಕೆ ಸುನಾಮಿಗಳು ಬರ್ಬೋದು, ಯಾವ ದೇಶ ಮುಳುಗಬಹುದು ಅಂತ ಒಂದು ದೊಡ್ಡ ಪ್ರಶ್ನೆ ಸೈಂಟಿಸ್ಟ್ಗಳಿಗೆ ಈಗ ಕಾಡೋದಕ್ಕೆ ಶುರುವಾಗಿದೆ. ನಮಸ್ಕಾರ ವೀಕ್ಷಕರೇ, ಎಲ್ಲರೂ ನೋಡಿದಿರೋ ವಿಡಿಯೋಗಳಲ್ಲಿ ಪೆರುನಲ್ಲಿ ಆದಂತ ಅರ್ಥ್ ಅರೌಂಡ್ 6.78 ಮ್ಯಾಗ್ನಿಟ್ಯೂಡ್ ಅಲ್ಲಿ ಆದಂತ ಅರ್ಥ್ ಅಲ್ಲಿ ಎಷ್ಟೋ ಬಿಲ್ಡಿಂಗ್ಗಳು ಬಿದ್ದೋದ್ವು. ಜನ ಈಗಲೂ ಅದ್ರ ಕೆಳಗಡೆ ಎಷ್ಟು ಜನ ಇದ್ದಾರೆ ಅಂತ ಹುಡ್ಕೋ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿನ್ನೆ ಮೊನ್ನೆ ಆಗಿರುವಂತ ಅರ್ಥ್ ಅದಕ್ಕಿಂತ ಒಂದು ವಾರ ಹಿಂದೆ ಹೋಗೋದಾದ್ರೆ, ಒಂದು ತಿಂಗಳು ಹಿಂದೆ ಹೋಗೋದಾದ್ರೆ ಸೀರಿಯಲ್ ಆಗಿ ಅರ್ಥ್ಕ್ವೇಕ್ಗಳು ಭೂಮಿ ಮೇಲೆ ಆಗ್ತಾನೆ ಇದಾವೆ. ಯಾಕೆ ಆಗ್ತಾ ಇದಾವೆ ಅನ್ನೋದು ಇಲ್ಲಿ ತನಕ ಸೈಂಟಿಸ್ಟ್ಗಳಿಗೆ ಗೊತ್ತಾಗದೆ ಇರೋ ವಿಷಯ. ಯಾಕೆಂದ್ರೆ ಸೈಂಟಿಸ್ಟ್ಗಳು ಇದಕ್ಕೆ ಭಯ ಪಡ್ತಾ ಇರೋದು. ಭೂಮಿ ಇದ್ದಕ್ಕಿದ್ದಾಗೆ ರಿಯಾಕ್ಷನ್ ಮಾಡೋದಕ್ಕೆ ಸಿದ್ಧ ಆಗಿದೆಯೇನೋ ಭಯ ಪಡ್ತಾ ಇದ್ದಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಸೈಂಟಿಸ್ಟ್ಗಳು ನಮ್ಮನ್ನ ಜನನ ಭಯ ಬೀಳ್ಬೇಡಿ ಅಂತ ಹೇಳ್ಬೇಕಾದವ್ರೆ ಇವತ್ತು ಭಯ ಪಡ್ತಾ ಇದ್ದಾರೆ. ಅಂದ್ರೆ ಏನೋ ಒಂದು ಮೇಜರ್ ಆಗಿ ಆಗ್ತಾ ಇದೆ ಅನ್ನೋದು ಸೈಂಟಿಸ್ಟ್ಗಳು ಗೊತ್ತು. ಬಟ್ ಆದ್ರೆ ಜನಕ್ಕೆ ತಿಳಿಸೋದು ಭಯ ಪಡ್ತಾ ಇದ್ದಾರೆ. ಭಯ ಯಾಕೆ ಅಂದ್ರೆ ತಿಳಿಸಿದ್ರೆ ಜನ ಸ್ವಲ್ಪ ಭಯದಿಂದ ಏನೇನೋ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಎಕನಾಮಿಕಲ್ ವೇರಿಯೇಷನ್ ಆಗ್ಬೋದು, ಇಂಬ್ಯಾಲೆನ್ಸ್ ಅನ್ನು ಕ್ರಿಯೇಟ್ ಆಗ್ಬೋದು ದೇಶಗಳಲ್ಲಿ. ಅದಕ್ಕೋಸ್ಕರ ಯಾವುದೇ ವಿಷಯಗಳನ್ನು ಜನಕ್ಕೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ಒಂದು ಅರ್ಥ್ಕ್ವೇಕ್ ಆಗೋದಕ್ಕೆ ಮುಂಚೆ ಒಂದು ಸಣ್ಣದಾಗಿ ಹಿಂಟ್ ಕೊಡುತ್ತಂತೆ. ಇಲ್ಲಿ ಪೆರುನಲ್ಲಿ ಒಂದು ಅರ್ಥ್ಕ್ವೇಕ್ ಆಗೋದಕ್ಕೆ ಮುಂಚೆ 2 days 3 days ಬಿಫೋರ್ ಅರ್ಥ್ಕ್ವೇಕ್ ಆಗಿದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. 19ನೇ ತಾರೀಕು ಸುಮಾರು ಮ್ಯಾಗ್ನಿಟ್ಯೂಡ್ ಆಫ್ 4.4 ಅಲ್ಲಿ ಅರ್ಥ್ಕ್ವೇಕ್ ಆಗಿದೆ ಪೆರುನಲ್ಲಿ. ಅದಾದ್ಮೇಲೆ 21ಕ್ಕೂ ಕೂಡ ಆಗಿದೆ. 20ನೇ ತಾರೀಕು ಮೇಜರ್ ಆಗಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಬಿಟ್ಟು ರೀಸೆಂಟ್ ಆಗಿ ಆಗಿರುವಂತ ಅರ್ಥ್ಕ್ವೇಕ್ಗಳನ್ನ ನೋಡೋದಾದ್ರೆ ಇಲ್ಲಿ ಡೇಟಾ ಇದೆ. ಸುಮಾರು ಏನಿಲ್ಲ ಅಂದ್ರೂ 10 ರಿಂದ 11 ಅರ್ಥ್ಕ್ವೇಕ್ ಮೇಜರ್ ಆಗಿರೋವು. ಯಾವುದು 6.5 ಮ್ಯಾಗ್ನಿಟ್ಯೂಡ್ ಗಿಂತ ಮೇಲ್ಗಡೆ ಇರೋವು. ಅಂದ್ರೆ ಇದರಿಂದ ಬಿಲ್ಡಿಂಗ್ ಗಳು ಕುಸಿದಿದೆ, ಇಲ್ಲ ಯಾರಿಗೊಬ್ರಿಗೆ ಹಾನಿ ಆಗಿದೆ, ತೊಂದರೆ ಆಗಿದೆ, ಜನ ಸತ್ತಿದ್ದಾರೆ ಅಂತ ಸಿಚುಯೇಷನ್ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ. ಇದನ್ನ ಬಿಟ್ಟು 1000ಕ್ಕೂ ಜಾಸ್ತಿ ಭೂಕಂಪಗಳು ಜಸ್ಟ್ 2 months ಅಲ್ಲಿ ಆಗಿದೆ. 1000 ಅಂತಾನೆ ಹೇಳ್ಬಾರ್ದು, ಸಣ್ಣ ಪುಟ್ಟದೆಲ್ಲ ಲೆಕ್ಕ ಹಾಕೊಂಡ್ರೆ 1,00,000ಕ್ಕೂ ಕ್ರಾಸ್ ಆಗಿದೆ ಭೂಕಂಪಗಳು ಅಂತಾನೆ ಹೇಳ್ತಾರೆ. ಮೇಜರ್ ಆಗಿ ಇಲ್ಲಿ ಇದರಿಂದ ಜನ ಸತ್ತಿರೋದ್ರಿಂದ ಮಾತ್ರ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದೊಂದು 10 ಕಿಲೋಮೀಟರ್ ಡೆಪ್ತ್ ಅಲ್ಲಿ ಆಗಿದ್ರೆ, ಒಂದೊಂದು 100 ಕಿಲೋಮೀಟರ್ ಡೆಪ್ತ್ ಅಲ್ಲೂ ಆಗಿದೆ. ಅಂದ್ರೆ ಲೆಕ್ಕ ಹಾಕ್ತಾ ಇದ್ದಾರೆ ಸೈಂಟಿಸ್ಟ್. 10 ಕಿಲೋಮೀಟರ್ ಡೆಪ್ತ್ ಅಲ್ಲಿ ಯಾಕಾಯ್ತು, 100 ಕಿಲೋಮೀಟರ್ ಡೆಪ್ತ್ ಅಲ್ಲಿ ಯಾಕಾಯ್ತು. ಅದೇ ಇದು ಸಮುದ್ರದಲ್ಲಿ ಆದ್ರೆ ಏನಾಗುತ್ತೆ, ಯಾವ ಪೋರ್ಷನ್ ಅಲ್ಲಿ ಆಗಿದೆ ಅಂತಾನೂ ಒಂದು ಮ್ಯಾಪಿಂಗ್ ಮಾಡಿದ್ರು. ಆ ಮ್ಯಾಪಿಂಗ್ ಮಾಡಿದಾಗ ಗೊತ್ತಾಗಿದ್ದವ್ರಿಗೆ ಭೂಮಿನಲ್ಲಿ ಮೇಜರ್ ಆಗಿ ಈ ಭಾಗಗಳಲ್ಲಿ ಅರ್ಥ್ಕ್ವೇಕ್ ಜಾಸ್ತಿ ಆಗ್ತಾ ಇದೆ. ಅದು ಎಲ್ಲೆಲ್ಲಿ, ಈ ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಆ ಸಿ ಬಾರ್ಡರ್ ಏನಿದೆ ಆ ಭಾಗದಲ್ಲಿ ಆಗ್ತಾ ಇದೆ. ಬಿಟ್ರೆ ಇನ್ನ ಈ ಯುರೋಪಿಯನ್ ಕಂಟ್ರಿನಲ್ಲಿ ಕೂಡ ಅರ್ಥ್ಕ್ವೇಕ್ ಆಗ್ತಾ ಇದೆ. ಸ್ಪೇನು ಇಲ್ಲೆಲ್ಲ ರೀಸೆಂಟ್ ಆಗಿ ಆಗಿದೆ ಅರ್ಥ್ಕ್ವೇಕ್ ಅರೌಂಡ್ 5.6 ಈ ರೇಂಜ್ ಅಲ್ಲಿ ಇದೆ. ಬಟ್ ಇಂಪ್ಯಾಕ್ಟ್ ಗಳು ಎಲ್ಲೂ ಆಗ್ತಾ ಇಲ್ಲ. ಜಪಾನ್ ಅಲ್ಲಿ ಆಗಿದೆ, ಇಂಡೋನೇಷ್ಯಾ, ಫಿಲಿಪೈನ್ಸ್ ಇಲ್ಲೆಲ್ಲ ಕೂಡ ಅರ್ಥ್ಕ್ವೇಕ್ ಆಗ್ತಾ ಇದೆ. ಇದನ್ನ ಸ್ಟಡಿ ಮಾಡ್ತಾ ಇದ್ದಾರೆ. ಇದರಿಂದ ಏನೇನ್ ಇಂಪ್ಯಾಕ್ಟ್ ಆಗಬಹುದು ಫ್ಯೂಚರ್ ಅಲ್ಲಿ ಅನ್ನೋದು ಇಲ್ಲಿ ಸೈಂಟಿಸ್ಟ್ ಯೋಚನೆ ಮಾಡ್ತಾ ಇರೋದು. ಕಾರಣ ಬಂದು ಇಲ್ಲಿ ಒಂದು ತೋರಿಸ್ತಾ ಇದೆ ನೋಡಿ ಡೇಟಾ. ಸುಮಾರು ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ, ಫಸ್ಟ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಎಷ್ಟೋ ಶಿಪ್ ಗಳು ನೀರಲ್ಲಿ ಮುಳುಗೋದ್ವು. ಆ ಟೈಮ್ ನಲ್ಲಿ ಎಷ್ಟೆಷ್ಟೋ ಬಾಂಬ್ಗಳು ಅದರಲ್ಲಿ ಉಳ್ಕೊಂಡಿದ್ವು. ಅದಾದ್ಮೇಲೆ ಈಗಿನ ಕಾಲದಲ್ಲೂ ಸಬ್ಮರೀನ್ಗಳು ಎಷ್ಟೋ ಮುಳುಗೋಗಿದ್ದಾವೆ. ಪ್ಲಸ್ ಎಷ್ಟೋ ಶಿಪ್ ಗಳು ಕಣ್ಮರೆ ಆಗೋಗಿದ್ದಾವೆ. ಬಟ್ ಅದ್ರ ಇನ್ಫಾರ್ಮೇಶನ್ ಎಲ್ಲೂ ಕೂಡ ಆಚೆ ಬಿಟ್ಕೊಟ್ಟಿಲ್ಲ. ಮೇನ್ ಆಗಿ ಬಂದು ಇದು ನಾರ್ತ್ ಸಿ ಎಲ್ಲಿದೆ ಇಲ್ಲಿ ಮೆನ್ಷನ್ ಮಾಡ್ತಾರೆ ನೋಡಿ. ನಾರ್ತ್ ಬೆಲೆಟಿಕ್ ಸಿ ಅಂದ್ರೆ ಯುರೋಪಿಯನ್ ರೀಜನ್ ಏನಿದೆ ಅಲ್ಲಿ ಸುಮಾರು 1.6 ಮಿಲಿಯನ್ ಮೆಟ್ರಿಕ್ ಟನ್ ಆಫ್ ಕನ್ವೆನ್ಷನಲ್ ಬಾಂಬ್ಸ್, ಅಂದ್ರೆ ಅಷ್ಟೊಂದು ಬಾಂಬ್ ರಿಲೇಟೆಡ್ ಎಕ್ವಿಪ್ಮೆಂಟ್ಗಳು, ಕೆಮಿಕಲ್ಸ್ಗಳು ಎಲ್ಲ ಕೂಡ ಸಮುದ್ರದಲ್ಲಿ ಮುಳುಗೋಗಿದೆ. ಇನ್ನು ಬ್ರಿಟಿಷ್ ಟೆರಿಟರಿ ಏನಿದೆ ಅಲ್ಲಿ, ಪೆಸಿಫಿಕ್ ಓಷನ್ ಅಲ್ಲೂ ಕೂಡ ಇದೆಲ್ಲ ಆಗಿದೆ. ಅದನ್ನ ಬಿಟ್ಟರೆ ಯುನೈಟೆಡ್ ಸ್ಟೇಟ್ಸ್ ವಾಟರ್ಸ್ ಅದನ್ನು ಕರೆದಿದ್ದಾರೆ. ಆ ಪೋರ್ಷನ್ ಅಲ್ಲಿ ಹವಾಯಿ ಆಗ್ಬೋದು, ಕ್ಯಾಲಿಫೋರ್ನಿಯಾ ಆಗ್ಬೋದು, ಈಗ ಎಲ್ಲೆಲ್ಲಿ ಭೂಕಂಪದ ಝೋನ್ಗಳಿದೆ ಆ ಜಾಗದಲ್ಲೆಲ್ಲ ಕೂಡ ಈ ರೀತಿ ಬಾಂಬ್ಗಳಿದ್ದಾವೆ. ಅಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ, ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲಿ ಎಷ್ಟೋ ಬಾಂಬ್ಗಳು, ಶಿಪ್ಗಳು ಮುಳುಗೋಗಿದ್ರಿಂದ ಈಗಲೂ ಕೂಡ ಅದಲ್ಲೇ ಇದೆ. ಮೇಜರ್ ಆಗಿ ಸೈಂಟಿಸ್ಟ್ ಯೋಚನೆ ಮಾಡ್ತಾ ಇರೋದು ಏಕೆ ಅಂದ್ರೆ ಈ ಅಗ್ನಿ ಪರ್ವತಗಳು ಹೋಗ್ತಾ ಇದೆ, ಪ್ಲಸ್ ಈ ಕಡೆ ಭೂಮಿ ಬಾಯಿ ಬಿಡ್ತಾ ಇದೆ. ಈ ಎರಡರಿಂದ ಮುಂದೆ ಒಂದು ದಿನ ಏನಾದ್ರೂ ಈ ಭೂಕಂಪದಿಂದ ಲಾವ ಆಚೆ ಬಂದಾಗ ಆ ಬಾಂಬ್ಗಳು ಡಿಟೋನೇಟ್ ಆದ್ರೆ, ಆಕ್ಟಿವೇಟ್ ಆದ್ರೆ ಏನಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಸುನಾಮಿ. ಎಷ್ಟು ದೊಡ್ಡ ಮಟ್ಟಕ್ಕೆ ಇರುತ್ತೆ ಅಂದ್ರೆ ಸುಮಾರು 3000 ಅಡಿಗಳ ಎತ್ತರಕ್ಕೆ ನೀರು ಚಿಮ್ಮುತ್ತೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗಬಹುದು.
ಇನ್ನೊಂದು ಕಡೆ ಹೇಳ್ತಾರೆ ಸೋಲಾರ್ ಸ್ಟೋಮ್ಗಳಿಂದ ಈ ರೀತಿ ಅರ್ಥಕ್ವೇಕ್ಗಳಾಗ್ತಾ ಇದೆ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಇಲ್ಲ ಇದು ಅಮೆರಿಕಾದವರೇ ಟೆಸ್ಟಿಂಗ್ ಪರ್ಪಸ್ಗೋಸ್ಕರ ಮಾಡ್ತಾ ಇದಾರೆ. ಅದನ್ನು ಹುಡ್ಕೋದಾದ್ರೆ ಅಮೆರಿಕಾದವರು ಕೂಡ ಈ ಪೆಸಿಫಿಕ್ ಓಷನ್ ಅಲ್ಲೆಲ್ಲ ಡ್ರಿಲ್ ಅಂತ ಮಾಡ್ತಾ ಇದ್ದಾರೆ. ಅಮೆರಿಕ ಒಂದೇ ಅಲ್ಲ, ಸುಮಾರು 20 ಕಂಟ್ರಿಗಳು ಈ ಡ್ರಿಲ್ ಅಲ್ಲಿ ಪಾಲ್ಗೊಂಡಿದೆ. ಬೇರೆ ಬೇರೆ ಕಡೆ ಡ್ರಿಲ್ ಅಂದ್ರೆ ಏನು, ಒಂದು ಯುದ್ಧಕ್ಕೆ ಬಿಫೋರ್ ತಯಾರಿಗಳನ್ನ ಮಾಡ್ಕೊಳ್ತಾರೆ, ಕೆಲವಷ್ಟು ವೆಪನ್ಗಳನ್ನ ಟೆಸ್ಟಿಂಗ್ ಮಾಡ್ತಾರೆ. ಇದೆಲ್ಲ ಮಾಡ್ತಾ ಇರೋದು ಭೂಮಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಒಂದು ದೊಡ್ಡ ಪ್ರಶ್ನೆ ಹುಟ್ಟಿದೆ. ನಲ್ಲಿ ಇದಕ್ಕೆಲ್ಲ ಉತ್ತರ ಯಾರ ಹತ್ರನೂ ಇಲ್ಲ, ಯಾರು ಬಿಟ್ಕೊಡೋದಕ್ಕೂ ರೆಡಿ ಇಲ್ಲ. ಆದ್ರೆ ಇಂಪ್ಯಾಕ್ಟ್ ಮಾತ್ರ ಎಲ್ಲರೂ ಫೇಸ್ ಮಾಡ್ಲೇಬೇಕಾಗುತ್ತೆ. ಮೇಜರ್ ಆಗಿ ಅವರು ತಿಳಿಸ್ತಾ ಇರೋದು ಅಮೆರಿಕಾದ ಒಂದು ಪೋರ್ಷನ್, ಈ ಮ್ಯಾಪ್ ಅಲ್ಲಿ ತೋರಿಸ್ತಾ ಇದೆ ನೋಡಿ, ಅಮೆರಿಕಾದ ಒಂದು ಪೋರ್ಷನ್ ಇಂಪ್ಯಾಕ್ಟ್ ಆಗ್ತಾ ಇದೆ, ಯುರೋಪಿಯನ್ ಕಂಟ್ರೀಸ್ ಇಂಪ್ಯಾಕ್ಟ್ ಆಗ್ತಾ ಇದೆ, ಜಪಾನ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಹೆಚ್ಚು ಕಡಿಮೆ ಇದೆಲ್ಲೆಲ್ಲಿ ಇಂಪ್ಯಾಕ್ಟ್ ಆಗಿದೆ ಅದ್ರ ಡೇಟಾನೇ ನಾನು ತೋರಿಸ್ತಾ ಇರೋದು. ಇದೆಲ್ಲ ಕೂಡ ಇಂಪ್ಯಾಕ್ಟ್ ಆಗ್ತಾ ಇರುವಂತ ಜಾಗಗಳು. ಇಲ್ಲೆಲ್ಲ ಕೂಡ ಆಗಿನ ಕಾಲದಲ್ಲಿ ಯುದ್ಧಗಳು ನಡೆದಿದ್ವು. ಆ ಯುದ್ಧದಲ್ಲಿ ಲಕ್ಷಾಂತರ ಟನ್ ಗಟ್ಟಲೆ ಬಾಂಬ್ಗಳು ಅಲ್ಲೇ ಉಳ್ಕೊಂಡಿದ್ದಾವೆ. ಫ್ಯೂಚರ್ ಏನಾಗುತ್ತೆ ಏನು ಹೇಳೋದಕ್ಕಾಗೋದಿಲ್ಲ. ಸದ್ಯಕ್ಕೆ ಭಾರತ ಸೇಫ್ ಅಂತ ಅನ್ಕೊಂಡ್ರು ಕೂಡ ಈ ಇಂಪ್ಯಾಕ್ಟ್ ಗಳೇನ್ ಮಾಡುತ್ತೆ, ಇಲ್ಲಿನ ಟೆಕ್ಟಾನಿಕ್ ಪ್ಲೇಟ್ಸ್ ಕೂಡ ಮೂವ್ಮೆಂಟ್ ಆಗೋಂಗ್ ಮಾಡುತ್ತೆ. ಸದ್ಯಕ್ಕೆ ಅಂತ ಇಂಪ್ಯಾಕ್ಟ್ ಆಗದೆ ಇದ್ರು ಸಣ್ಣ ಪುಟ್ಟ ಇಂಪ್ಯಾಕ್ಟ್ ಗಳು ಫ್ಯೂಚರ್ ಅಲ್ಲಿ ಫೇಸ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಯುದ್ಧದಿಂದ ಆಗ್ತಾ ಇದೆಯೋ, ಇಲ್ಲ ಸೋಲಾರ್ ಸ್ಟೋಮ್ ಇಂದ ಆಗ್ತಾ ಇದೆಯೋ, ಇಲ್ಲ ಭೂಮಿ ಒಳಗಡೆ ಆಗ್ತಾ ಇರುವಂತ ಬದಲಾವಣೆಯಿಂದ ಆಗ್ತಾ ಇದೆಯೋ, ಸೈಂಟಿಸ್ಟ್ಗಳಿಗೂ ಗೊತ್ತಾಗ್ತಾ ಇಲ್ಲ. ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇದೆಲ್ಲ ಕೂಡ ಪ್ರಪಂಚದ ಅಂತ್ಯಕ್ಕೆ ಕಾರಣ ಆಗುತ್ತಾ, ಜ್ಞಾನಿಗಳೇನೋ ಹೇಳಿ ಹೋಗ್ಬಿಟ್ರು ಈ ಟೈಮ್ನಲ್ಲಿ ಆಗುತ್ತೆ ಅಂತ, ಅಂತದಕ್ಕೆ ಇದು ಸಾಕ್ಷಿ ಆಗುತ್ತಾ ಅನ್ನೋದೇ ಈ ಸೀರಿಯಲ್ ಅರ್ತ್ ಕ್ವೇಕ್ಗಳು ಆಗ್ತಾ ಇರೋದಕ್ಕೆ ಒಂದು ಎಕ್ಸಾಂಪಲ್ ಆಗಿದೆ. ಯಾಕಂದ್ರೆ ರೀಸೆಂಟ್ ಆಗಿ ನಾನು ಅದೇ ಹೇಳಿದೆ, 1-2 ತಿಂಗಳಲ್ಲಿ ಇಲ್ಲಿ ಆಗಿರುವಂತದ್ದು ಮೇಜರ್ ಅರ್ತ್ ಕ್ವೇಕ್ಗಳನ್ನ ಮಾತ್ರ ತೋರಿಸ್ತಾ ಇದ್ದೀವಿ. ಸಣ್ಣ ಪುಟ್ಟದ್ದು ಲಕ್ಷಗಟ್ಟಲೆ ಅರ್ತ್ ಕ್ವೇಕ್ ಆಗ್ತಾ ಇದೆ. ಇದರಿಂದ ಇಂಪ್ಯಾಕ್ಟ್ ಭೂಮಿಗೆ ಜಾಸ್ತಿನೇ ಆಗುತ್ತೆ. ಅದನ್ನ ಫೇಸ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾವೆ ಎಷ್ಟೋ ದೇಶಗಳು. ನೀವು ಅಂಡರ್ಗ್ರೌಂಡ್ ಬಂಕರ್ ಮಾಡ್ಕೊಳ್ಳಿ, ಇಲ್ಲ ಇನ್ನೊಂದು ಮಾಡ್ಕೊಳ್ಳಿ. ಈ ರೀತಿ ಪ್ರಕೃತಿನಲ್ಲಿ ಬದಲಾವಣೆ ಆದಾಗ, ಬೀಭತ್ಸ ನಡೆದಾಗ ಅದನ್ನ ಯಾರ ಕೈಲೂ ಕೂಡ ನಿಲ್ಲಿಸೋದಕ್ಕಾಗೋದಿಲ್ಲ. ಇಲ್ಲಿ ಕಾಣಿಸ್ತಾ ಇರ್ಬೋದು ಪೆರುನಲ್ಲಿ ಆಗಿರುವಂತದ್ದು. ಇದಕ್ಕಿದ್ದಂಗೆ 10 ಮಾಡಿ 20 ಮಾಡಿ ಇರುವಂತ ಬಿಲ್ಡಿಂಗ್ಗಳು ಕುಸಿಯೋದಕ್ಕೆ ಶುರು ಆದ್ರೆ ಅದರಿಂದ ಬಚಾವ್ ಆಗೋದಕ್ಕಾದ್ರೂ ಸಾಧ್ಯ ಇದೆಯಾ? ಇಲ್ವೇ ಇಲ್ಲ. ಪ್ರಕೃತಿ ಮುಂದೆ ಎಲ್ಲ ಶೂನ್ಯ ಅನ್ನೋ ಹಾಗೆ ನಾವ್ ಏನೇ ಕಂಡುಹಿಡೀಲಿ, ಎಷ್ಟೇ ಅಡ್ವಾನ್ಸ್ಮೆಂಟ್ ಹೋದ್ರು ಈ 1-2 ಅವರ್ ಮುಂಚೆ ಇಲ್ಲ 1 ದಿನ ಮುಂಚೆ ಗೊತ್ತಾಗ್ಬೋದು ಇಲ್ಲಿ ಭೂಕಂಪ ಆಗುತ್ತೆ ಅಂತ. ಬಟ್ ಆದ್ರೆ ಅಲ್ಲಿರೋ ಜನರನ್ನೆಲ್ಲ ಎವಾಕ್ಯುಯೇಷನ್ ಮಾಡೋದು ತುಂಬಾನೇ ಕಷ್ಟ. ಅಂತ ಟೈಮ್ನಲ್ಲಿ ಕೆಲವೊಂದ್ಸಲ ಕೈ ಚೆಲ್ಲಿ ಬಿಟ್ಬಿಡುತ್ತೆ ಸರ್ಕಾರಗಳು ಕೂಡ. ಅದನ್ನ ಫೇಸ್ ಮಾಡೋದು ನಾವೇ ಸಿದ್ಧ ಆಗ್ಬೇಕು. ಒಟ್ಟಿನಲ್ಲಿ ಸೀರಿಯಲ್ ಅರ್ತ್ ಕ್ವೇಕ್ ಅನ್ನೋದು ಪ್ರಪಂಚದ ಜನರಿಗೆ ಒಂದು ಎಚ್ಚರಿಕೆ ಗಂಟೆ. ಮುಂದೆ ಇನ್ನ ಯಾವಾಗ ಏನು ಬೇಕಾದ್ರೂ ಆಗ್ಬಹುದು, ಭೂಮಿ ಮೇಲಿರುವಂತ ಯಾವ ಜಾಗದಲ್ಲಿ ಬೇಕಾದ್ರೂ ಆಗಬಹುದು. ಫೇಸ್ ಮಾಡೋದಕ್ಕೆ ಸಿದ್ಧ ಆಗಿ. ಯಾಕೆಂದ್ರೆ ನಾನು ಮೊದಲೇ ಹೇಳಿದೆ, ಸೆಕೆಂಡ್ ವರ್ಲ್ಡ್ ವಾರ್, ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲಿ ಬಿದ್ದಿರೋ ಬಾಂಬ್ಗಳು ಆಕ್ಟಿವೇಟ್ ಆಯ್ತು ಅಂದ್ರೆ ಎಷ್ಟು ದೊಡ್ಡ ಮಟ್ಟದ ಸುನಾಮಿ ಎಲ್ಲ ಕಡೆ ಹೇಳುತ್ತೆ. ಅದನ್ನು ಕೂಡ ಫೇಸ್ ಮಾಡ್ಬೇಕಾಗತ್ತೆ. ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ. ಇದೆಲ್ಲ ಕೂಡ ನಡೆಯುತ್ತೆ ಅಂತ ಹೇಳಿದ್ರು, ಈಗ ನಡೀತಾ ಇದೆಯೇನೋ ನೋಡೋಣ ಮುಂದೆ ಏನೇನಾಗುತ್ತೆ. ಇನ್ನ ಈ ಥರದ ಎಷ್ಟು ವಿಷಯಗಳು ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ. ಎದುರಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದೀವಿ ಅಷ್ಟೇ. ಎಚ್ಚೆತ್ಕೊಳ್ಳೋಣ.